ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಅರಸೀಕೆರೆ, ಎಕ್ಸಾಕ್ಟ್ ಅರಸೀಕೆರೆ ರೈಲ್ವೆ ಸ್ಟೇಷನ್ ಹತ್ರನೇ ಇದ್ದೀನಿ. ಇವಾಗ ನಾನು ಆಪ್ ಮುಖಾಂತರದಿಂದ ಆನ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿದಾಗ ವಿತೌಟ್ ಕೀನೇ ಇಲ್ಲ, ಬರೇ ಮೊಬೈಲ್ ಇಂದಾನೆ ಆನ್ ಮಾಡಿದ್ದು. ಬ್ಲೂಟೂತ್ ಕನೆಕ್ಟ್ ಆಗಿರುತ್ತೆ. ಬ್ಯಾಟ್ರಿ ಹೇಗಿರುತ್ತೆ, ಇದರ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ರು. ಸೊ ಬ್ಯಾಟ್ರಿ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಇದು ಗ್ರಾಫೆನ್ ಜೆಲ್ ಬ್ಯಾಟ್ರಿ. ದಿನಕ್ಕೆ ಒಂದು ಸತಿ ಚಾರ್ಜ್ ಮಾಡ್ತೀವಿ ಅಂತಂದ್ರೂ ಕೂಡ ನಿಮಗೆ ಆಲ್ಮೋಸ್ಟ್ ಆಲ್ ನಿಮಗೆ 3 ವರ್ಷದವರೆಗೂ ನೀವು ಈ ಬ್ಯಾಟ್ರಿ ಬಳಕೆ ಬರುತ್ತೆ. ರೇಟು ಕಡಿಮೆ ಇದೆ, ನೋಡೋಕ್ಕೂ ಕ್ವಾಲಿಟಿ ಚೆನ್ನಾಗಿದೆ. ಬಡವರಿಗೆ, ರೈತರಿಗೆ ಇದು ಹೇಳಿ ಮಾಡಿಸಿದಂತ ಗಾಡಿ. ಬಡವರಾದರೇನು ಬದುಕು ಹಾಲು ಜೇನು ಮಾಡಿದರು ಕೂಲಿ. ನಿಮ್ದು ಯೂಟ್ಯೂಬ್ ಚಾನಲ್ ಇಂದ ನೋಡಿದೆ, ಸತೀಶ್ ಸರ್ ಹತ್ರ ಇನ್ಫಾರ್ಮ್ ಮಾಡೋದಕ್ಕೆ ಅರಸೀಕೆರೆಯಲ್ಲಿ ಓಪನ್ ಆಗ್ತಿದೆ, ಬಂದ್ ನೋಡಿ ಅಂತ ಅಂದಿದ್ದಕ್ಕೆ ಬಂದಿದೀವಿ. ಟೆಸ್ಟ್ ಡ್ರೈವ್ ನೋಡ್ತೀವಿ, ಒಂದ್ಸರಿ ಟ್ರಯಲ್ ನೋಡ್ತೀವಿ. ಓಲಾ ಇದೆ ನಮ್ಮ ಮನೇಲಿ ಮೊದಲೇನೆ. ಇದು ಇರ್ಲಿ ಅಂತ ಎಮರ್ಜೆನ್ಸಿ ಇಲ್ಲೆಲ್ಲ ಓಡಾಡಕ್ಕೆ ಟೌನ್ ಸೈಡ್ ಅಂದ್ರೆ ಕಡಿಮೆ ಬಜೆಟ್ ಸಿಗುತ್ತೆ, ಕಮ್ಮಿ ಬಜೆಟ್ ಅಲ್ಲಿ ಸಿಗುತ್ತೆ ಅಂತ ನಾವು ತಗೋತಿರೋದು. ನಾವು ದಾವಣಗೆರೆಯಿಂದ ಬಂದಿರೋದು. ಅದೇ ಯೂಟ್ಯೂಬ್ ನಾಗ ನೋಡಿ ಇದು ಮಾಡ್ಕೊಂಡ್ ಬಂದಿ. ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಇನ್ಫರ್ಟೈನ್ಮೆಂಟ್ ಆಗಿರ್ಬೋದು, ಎಲ್ಲದಕ್ಕೂ ಓಕೆ. ಗೂಗಲ್ ಮ್ಯಾಪ್ ನಿಮ್ಗೆಲ್ಲ ಸೌಂಡ್ ಕೊಡುತ್ತೆ, ನಿಮಗೆ ಹೇಳುತ್ತೆ. ಗೂಗಲ್ ಮ್ಯಾಪಲ್ಲಿ ಹೇಗೆ ಹೇಳುತ್ತೆ, ಲೆಫ್ಟ್ ಹೋಗಿ ರೈಟ್ ಹೋಗಿ ಅಂತ ಹೇಳ್ಬಿಟ್ಟು ಹೇಗೆ ಹೇಳುತ್ತೋ ಅದೇ ರೀತಿನೂ ಗಾಡಿಲೂ ಹೇಳುತ್ತೆ. ಜೊತೆಗೆ ಎಂಟರ್ಟೈನ್ಮೆಂಟ್ಗೆ ಹಾಡು ಕೇಳಬೇಕು ಅಂತಂದ್ರೆ ಹಾಡು ಕೂಡ ಇದರೊಳಗೆ ಬರುತ್ತೆ. ಎಲ್ಲಿಗೆ ಕಸ್ಟಮರ್ ಯಾವುದೇ ಜಾಗಕ್ಕೆ ಕೇಳಿದ್ರು ಕೂಡ, ನೀವನ್ ನಾರ್ತ್ ಕರ್ನಾಟಕ ಕೇಳಿದ್ರು ಕೂಡ ನಾವು ಗಾಡಿನ ಇಲ್ಲಿಂದಾನೇ ಕಳಿಸ್ಕೊಡ್ತಾ ಇದೀವಿ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಅರಸೀಕೆರೆ, ಎಕ್ಸಾಕ್ಟ್ ಅರಸೀಕೆರೆ ರೈಲ್ವೆ ಸ್ಟೇಷನ್ ಹತ್ರನೇ ಇದ್ದೀನಿ. ಇಲ್ಲಿ ಏನಂದ್ರೆ ಅರಸೀಕೆರೆ ರೈಲ್ವೆ ಸ್ಟೇಷನ್ ಹತ್ರ ಏನಕ್ಕೆ ಬಂದಿದ್ದೀನಿ ಅಂದ್ರೆ ವಿಸ್ಮಯ ಇವಿ ಮೋಟರ್ಸ್ ಅಂದ್ರೆ ವಿಸ್ಮಯ ಇವಿ ಶೋರೂಮ್ ಏನಿದೆ, ಎಲೆಕ್ಟ್ರಿಕ್ ಶೋರೂಮ್ ಅಂದ್ರೆ ವೇಣು ಮೋಟರ್ಸ್ ಅವರ ವಿಸ್ಮಯ ಇವಿ ಶೋರೂಮ್ ತುಮಕೂರಲ್ಲಿ ನೋಡಿದಿರಾ, ಮತ್ತೆ ಬೆಂಗಳೂರಲ್ಲಿ ನೋಡಿದಿರಾ, ಈಗ ಅರಸೀಕೆರೆಯಲ್ಲಿ ನೋಡ್ತಾ ಇದ್ದೀರಾ. ಸೊ ಅರಸೀಕೆರೆಯಲ್ಲಿ ಒಂದು ಬ್ರಾಂಚ್ ನ ಓಪನ್ ಮಾಡಿದ್ದಾರೆ. ಬನ್ನಿ ಸತೀಶ್ ಅವ್ರನ್ನ ಮಾತಾಡ್ಸೋಣ. ಸೊ ಯಾಕೆಂದ್ರೆ ಅವರು ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ರು. ಕರ್ನಾಟಕದಲ್ಲಿ ಎಲ್ಲಿಂದನೂ ಕಾಲ್ ಮಾಡ್ತಾ ಇದ್ರು ಅವ್ರಿಗೆ. ಸೊ ಕಾಲ್ ಮಾಡಿ ಎಲ್ಲ ಕಡೆ ಡೆಲಿವರಿ ಕೊಡ್ತಾ ಇದ್ರು. ಈಗ ಅರಸೀಕೆರೆಯಲ್ಲಿ ಅಂದ್ರೆ ದಾವಣಗೆರೆ, ಹಾಸನ್ನು ಮತ್ತೆ ಈ ಕಡೆ ಎಲ್ಲ ನಿಯರ್ ಆಗೋ ತರ ಒಂದು ಅರಸೀಕೆರೆ ಶೋರೂಮ್ ಓಪನ್ ಮಾಡಿದ್ದಾರೆ. ಸೊ ಬನ್ನಿ ಆ ಶೋರೂಮ್ ನ ವಿಸಿಟ್ ಮಾಡಿ ಆ ಶೋರೂಮ್ ಅಲ್ಲಿ ಅವ್ರನ್ನ ಮಾತಾಡ್ಸೋಣ, ಮತ್ತೆ ಏನೇನು ಅಪ್ಡೇಟ್ ಇದೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಅರಸೀಕೆರೆಯಲ್ಲಿ ಶೋರೂಮ್ ಓಪನ್ ಆಗಿರೋದ್ರಿಂದ ಇದು ವಿಸ್ಮಯ ಇವಿ ಅವರ ಕಡೆಯಿಂದ 3ನೇ ಶೋರೂಮ್ ಇದು. ಸೊ ಮೊದಲನೇದು ತುಮಕೂರಲ್ಲಿ ಆಗಿತ್ತು, 2ನೇದು ಬೆಂಗಳೂರಲ್ಲಿ ಆಗಿತ್ತು, ಬೆಂಗಳೂರಲ್ಲಿ ಬ್ಯಾಟರಾಯನಪುರದಲ್ಲಿ. ಸೊ ಇವಾಗ ಇದು 3ನೇ ಶೋರೂಮು. ಈ 3ನೇ ಶೋರೂಮ್ ಏನಕ್ಕೆ ಓಪನ್ ಮಾಡಿದ್ದು ಅಂತಂದ್ರೆ ಅರಸೀಕೆರೆಯಿಂದ, ಟಿಪ್ಟೂರಿಂದ, ಆಮೇಲೆ ಹಾಸನ್ನು ಮತ್ತೆ ದಾವಣಗೆರೆ, ಚಿತ್ರದುರ್ಗ ಎಲ್ಲ ಕಡೆಯಿಂದನೂ ನಮಗೆ ತುಂಬಾನೇ ಬೇಡಿಕೆ ಇತ್ತು. ಸೊ ಹಾಗಾಗಿ ಅವ್ರಿಗೆ ತಲುಪಿಸೋದಕ್ಕೆ ಟ್ರೈನ್ ಚಾರ್ಜ್ ಒಂದು ನಿಮಗೆ ಜಾಸ್ತಿ ಆಗ್ತಿತ್ತು. ಕಸ್ಟಮರ್ಗೆ ಟ್ರೈನ್ ಚಾರ್ಜ್ ತುಮಕೂರಿಂದ ಹಾಕಬೇಕು ಅಂತಂದ್ರೆ. ಆದರೆ ಇವಾಗ ಅರಸೀಕೆರೆ ಜಂಕ್ಷನ್ ಆದ್ರಿಂದ ಇಲ್ಲಿಂದ ಎಲ್ಲ ಕಡೆಗೂ ಟ್ರೈನ್ ವ್ಯವಸ್ಥೆ ಇರೋದ್ರಿಂದ ಎಲ್ಲಿಗೆ ಕಸ್ಟಮರ್ ಯಾವುದೇ ಜಾಗಕ್ಕೆ ಕೇಳಿದ್ರು ಕೂಡ, ನೀವನ್ ನಾರ್ತ್ ಕರ್ನಾಟಕ ಕೇಳಿದ್ರು ಕೂಡ ನಾವು ಗಾಡಿನ ಇಲ್ಲಿಂದನೇ ಕಳಿಸ್ಕೊಡ್ತಾ ಇದೀವಿ. ನಿಮಗೆ ಗೊತ್ತಿರೋ ಹಾಗೆ ಈ ಶೋರೂಮ್ ಬಂದು ರೈಲ್ವೆ ಸ್ಟೇಷನ್, ಅರಸೀಕೆರೆ ಜಂಕ್ಷನ್ ರೈಲ್ವೆ ಸ್ಟೇಷನ್ ಒಳಗಡೆನೆ, ಕಾಂಪೌಂಡ್ ಒಳಗಡೆನೆ ಶೋರೂಮ್ ಇರೋದ್ರಿಂದ ಇಡೀ ಕರ್ನಾಟಕದಲ್ಲಿ ಎಷ್ಟು ಶೋರೂಮ್ ಇದಾವೆ ವೇಣು ಮೋಟರ್ಸ್ ಅವ್ರದ್ದು ಎಲ್ಲ ಶೋರೂಮ್ಗಳಿಗಿಂತ ಮತ್ತೆ ನಮ್ಮದೇ ವಿಸ್ಮಯ ಇವಿ 2 ಶೋರೂಮ್ ಇರೋದ್ರಿಂದ ಆ 2 ಶೋರೂಮ್ಕಿನ್ನ ದೊಡ್ಡದಾಗಿ ಮತ್ತೆ ಇಡೀ ಕರ್ನಾಟಕದಲ್ಲಿ ವೇಣು ಮೋಟರ್ಸ್ ಅವರ ಬಿಗ್ಗೆಸ್ಟ್ ಶೋರೂಮ್ ಅಂತ ಹೇಳ್ಬಿಟ್ಟು ಅಂತಾನೆ ಅನ್ಬೋದು. ಮುಂದೆ ಇನ್ನ ಒಂದು ಸರ್ಪ್ರೈಸ್ ಇರೋದ್ರಿಂದ, ಮುಂದೆ ಇನ್ನೂ ಬೇರೆ ಅಪ್ಡೇಟ್ಸ್ಗಳು ಇರೋದ್ರಿಂದ ಈ ಶೋರೂಮ್ನ ನಾವು ಮಾಡಿದ್ದೀವಿ. ಸೊ ಇವಾಗ ಅರಸೀಕೆರೆಯಲ್ಲಿ ಮೊದಲನೇ ಕಸ್ಟಮರ್ಗೆ ನಾಗರಾಜು ಅನ್ನೋರಿಗೆ ವಿಸ್ಮಯ ಇವಿ ಶೋರೂಮ್ ಕಡೆಯಿಂದ ನಾವು ಅವ್ರಿಗೆ ಒಂದು ಬೆಳ್ಳಿ ನಾಣ್ಯನ ಕೊಡ್ತಾ ಇದ್ದೀನಿ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಗಾಡಿ ತಗೊಂಡೋಗಿ ಖುಷಿಯಿಂದ ತಗೊಂಡೋಗಿ ನಮ್ಮ ಫಸ್ಟ್ ಕಸ್ಟಮರ್ ಆದ್ರಿಂದ, ಅರಸೀಕೆರೆ ಫಸ್ಟ್ ಕಸ್ಟಮರ್ ಆದ್ರಿಂದ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಶೋರೂಮ್ ಓಪನಿಂಗ್ ದಿನನೇ ಬಂದು ಗಾಡಿನೇ ಪರ್ಚೇಸ್ ಮಾಡಿ ತಗೊಂಡೋಗ್ತಾ ಇದ್ದಾರೆ.
ಸೊ ಧನ್ಯವಾದಗಳು ಸರ್. ಸೊ ಇವಾಗ ಬ್ಲೂಟೂತ್ ಕನೆಕ್ಟ್ ಮಾಡೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ವೇಣು ಮೋಟಾರ್ಸ್ ರವರ ಥಂಡರ್ ಗಾಡಿಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇರೋ ಅಂಥದ್ದು ಆಪ್ಷನ್ ಎಲ್ಲರಿಗೂ ನಿಮಗೆ ಗೊತ್ತಿದೆ. ಸೊ ಈ ಬ್ಲೂಟೂತ್ ಕನೆಕ್ಟ್ ಮಾಡೋದಕ್ಕೆ ತುಂಬ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಹೇಗೆ ಕನೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಗಾಡಿ ಆನ್ ಮಾಡ್ತೀವಿ. ಸೊ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು P ಅಂತ ತೋರಿಸ್ತಾ ಇದೆ. ಇಲ್ಲಿ ಯಾವುದೇ ರೀತಿ ಸಿಂಬಲ್ ಇಲ್ಲ, ಬ್ಲೂಟೂತ್ದು ಯಾವುದೇ ರೀತಿ ಸಿಂಬಲ್ ಇಲ್ಲ. ಸೊ ಈ ಬ್ಲೂಟೂತ್ನ ಕನೆಕ್ಟ್ ಮಾಡಬೇಕು ಅಂತಂದಾಗ ಫಸ್ಟು ಜೆಡಾ ಟ್ರಾವೆಲ್ ಅಂತ ಹೇಳ್ಬಿಟ್ಟಂತ ಇದೊಂದು ಆ್ಯಪ್ ಬರುತ್ತೆ. ಇದನ್ನು ಆ್ಯಪ್ನ ಡೌನ್ಲೋಡ್ ಮಾಡಬೇಕು. ಈ ಆ್ಯಪ್ ನಾನು ಡೌನ್ಲೋಡ್ ಮಾಡೋದಕ್ಕೆ ನಾವು ಕಸ್ಟಮರ್ಸ್ಗೆ ಕೊಡ್ತೀವಿ, ಆ್ಯಪ್ನ ಕಳಿಸ್ಕೊಡ್ತೀವಿ, ಲಿಂಕ್ ಕಳಿಸ್ಕೊಡ್ತೀವಿ. ಅದನ್ನು ಅವರು ಡೌನ್ಲೋಡ್ ಮಾಡಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು, ಇನ್ಸ್ಟಾಲ್ ಆದ ನಂತರ ಇದನ್ನು ಸೈನ್ ಅಪ್ ಅಂತ ಕೊಡಬೇಕು. ಸೈನ್ ಅಪ್ ಅಂತ ಕೊಟ್ಟಾಗ ಮೊಬೈಲ್ ನಂಬರು ಹಾಕೊಳ್ಳಿ. ಅಂದ್ರೆ ಮೊಬೈಲ್ ನಂಬರ್ ಸರ್ ಈಗ ಯಾವ್ದಾರು ಹಾಕ್ಬೋದಾ ಅಥವಾ ಅವ್ರಿಗೆ ಫಸ್ಟ್ ಪರ್ಸನಲ್ ನಂಬರ್ ಹಾಕಬಹುದು? 2 ಸಲ ಹಾಕ್ಬೇಕು, ಮೇಲೆ ಮತ್ತೆ ಕೆಳಗೆ. ಓಕೆ. ಇವಾಗ ಸೈನ್ ಅಪ್ ಮಾಡಿದ್ದಾರೆ. ಇವಾಗ ಲಾಗಿನ್ ಮಾಡಬೇಕು. ಇವಾಗ ಮತ್ತೆ ಅದೇ ಇವಾಗ ಸೈನ್ ಅಪ್ ಮಾಡ್ಬೇಕಾದ್ರೆ ಏನು ID ಪಾಸ್ವರ್ಡ್ ಕೊಟ್ಟಿದ್ದಾರೋ ಅದನ್ನೇ ಹಾಕಬೇಕು. ಸೊ ಇವಾಗ ವೈಲ್ ಯೂಸಿಂಗ್ ದಿ ಆ್ಯಪ್ ಅಂತ ಬಿಡಂತ ತೋರಿಸುತ್ತೆ. ವೈಲ್ ಯೂಸಿಂಗ್ ದಿ ಆ್ಯಪ್ ಅಂತ ಕೊಡಿ. ಈ ಥರ ಇದು ಬಂದಾಗ ಈಗ ಇದು ಸರ್ಚ್ ಮಾಡುತ್ತೆ. ಸರ್ಚ್ ಮಾಡ್ಬೇಕಾದ್ರೆ ಈ ಗಾಡಿ ನಿಮಗೆ ಸಿಗೋದಿಲ್ಲ. ಯಾಕಂತಂದ್ರೆ ಫಸ್ಟ್ ಇದಕ್ಕೆ ಬ್ಲೂಟೂತ್ ಆನ್ ಮಾಡಬೇಕು, ಮತ್ತೆ ಇದು ಈ ನಿಮ್ಮ ಮೊಬೈಲ್ಗೆ ಪೇರ್ ಆಗಬೇಕು. ಸೊ ಆ ಪೇರ್ ಆಗಬೇಕು ಅಂತಂದ್ರೆ ಇವಾಗ ನಿಮಗೆ ಗಾಡಿ ಆಫ್ ಮಾಡಬೇಕು. ಮೊದಲನೇ ಒಂದು ನಿಮಿಷ, ಇದಕ್ಕೂ ಮುಂಚೆ ಬ್ಲೂಟೂತ್ನ ಕನೆಕ್ಟ್ ಮಾಡಿ. ಬ್ಲೂಟೂತ್ ಆಪ್ಷನ್ಗೆ ಹೋಗಿ ಇಲ್ಲಿ ಅವೈಲಬಲ್ ಡಿವೈಸ್ ಅಂತ ತೋರಿಸುತ್ತೆ. ಅವಾಗ ಈ ಲ್ಯಾಂಗ್ವೇಜಲ್ಲಿ ತೋರಿಸಿದಾಗ ಇದನ್ನು ಕ್ಲಿಕ್ ಮಾಡಿ. ಇದು ಪೇರಿಂಗ್ ಅಂತ ತೋರಿಸುತ್ತೆ. ಇವಾಗ ನಿಮಗೆ ಬ್ಲೂಟೂತ್ ಕನೆಕ್ಟೆಡ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಸೊ ಇವಾಗ ನಿಮಗೆ ಬ್ಲೂಟೂತ್ ಕನೆಕ್ಟ್ ಆಗಿದೆ, ಬಟ್ ಆ್ಯಪ್ ಮುಖಾಂತರ ಕನೆಕ್ಟ್ ಮಾಡಬೇಕು. ಸೊ ಇವಾಗ ಗಾಡಿ ಆಫ್ ಮಾಡಬೇಕು. ಆಫ್ ಮಾಡಿ ಇವಾಗ ಆಕ್ಸಿಲೇಟರ್ ಕೊಟ್ಟು, ಆಕ್ಸಿಲೇಟರ್ ಕೊಟ್ಬಿಟ್ಟು ಹಿಡ್ಕೊಂಡು ಅದು ಹಾಗೆ ಹಿಡ್ಕೊಂಡು ಗಾಡಿ ಆನ್ ಮಾಡಬೇಕು. ಹಾಗೆ ಹಿಡ್ಕೊಂಡಿರ್ಬೇಕು ಆಕ್ಸಿಲೇಟರ್ನ. ಈ ಸಿಂಬಲ್ ಕಾಣಿಸ್ತಿದೆಯಲ್ಲ ರೆಡ್ದು, ಅದು ಬರುತ್ತೆ. ಅದು ಹೋಗಿ ಇವಾಗ ಪ್ಲೇರಿಂಗ್ ಅಂತ ಬರುತ್ತೆ. ಇವಾಗ ಪೇರಿಂಗ್ಗೆ ಬರುತ್ತೆ. ಇವಾಗ ಈ ನಂಬರು ನಿಮಗೆ ಇಲ್ಲಿ ಮೊಬೈಲಲ್ಲಿ ಸ್ಕ್ಯಾನ್ ಆಗಿದ್ದು ನಿಮಗೆ ಕಾಣುತ್ತೆ. 55598 ಅಲ್ಲೂ 55598 ತೋರಿಸ್ತಾ ಇದೆ. ಈಗ ಇದನ್ನ ಕನೆಕ್ಟ್ ಮಾಡಿ. ಕನೆಕ್ಟ್ ಅಂತ ಕೊಟ್ಟರೆ ಕನೆಕ್ಟಿಂಗ್ ಅಂತ ತೋರಿಸುತ್ತೆ. ಕನೆಕ್ಷನ್ ಸಕ್ಸಸ್ಫುಲ್ ಆಗಿದೆ. ಸೊ ಇವಾಗ ಗಾಡಿ ಕೂಡ ಕನೆಕ್ಟ್ ಆಗಿದೆ. ಸೊ ಇದು ಸಿಂಬಲ್ ಬರ್ತಿದೆ. ಸಿಂಬಲ್ ಇವಾಗ ಬರ್ತಾ ಇದೆ, ಬ್ಲೂಟೂತ್ ಸಿಂಬಲ್ ಬರ್ತಾ ಇದೆ. ಇವಾಗ ನೋಡಿ, ಈಗ ಆ್ಯಪ್ ಮುಖಾಂತರ ಆ್ಯಪಲ್ಲಿ ಇವಾಗ ಹೋಮ್ ಪೇಜ್ಗೆ ಹೋದ್ರೆ ಈ ಥರ ಕಾಣುತ್ತೆ. ಇವಾಗ ನಿಮಗೆ ಇಲ್ಲಿ ಸ್ಪೀಡ್ ತೋರಿಸ್ತಾ ಇದೆ. ಇವಾಗ ಆಕ್ಸಿಲೇಟರ್ ಕೊಡಿ. ಅಲ್ಲಿ ಇವಾಗ ನೋಡಿ ನಿಮಗೆ ಟಾಪ್ ಸ್ಪೀಡಲ್ಲಿ ಹೋಗ್ತಾ ಇರೋದು ತೋರಿಸುತ್ತೆ. ಇಲ್ಲೂ ಕೂಡ ತೋರಿಸುತ್ತೆ, ಅಲ್ಲೂ ಕೂಡ ತೋರಿಸುತ್ತೆ. ಸೊ ಇವಾಗ ಇದು ಎಷ್ಟು ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಕೂಡ ತೋರಿಸುತ್ತೆ. ಕಿಲೋಮೀಟರ್ ಮೈಲೇಜ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಪ್ರೆಸೆಂಟ್ಲಿ 0 ಇದೆ. ಟೋಟಲ್ ಮೈಲೇಜು ಎಷ್ಟಿದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಈಗ ಇದರೊಳಗಡೆ ನಿಮಗೆ ಗಾಡಿ ಆನ್ ಮಾಡಿದ ಕೂಡಲೇ ಒಂಥರ ಆಫ್ ಮಾಡಿದ ಕೂಡಲೇ ಒಂದು ವಾಯ್ಸ್ ಬರುತ್ತೆ. ಅದಕ್ಕೆ ನೀವು ಶಟ್ ಡೌನ್ ವಾಯ್ಸ್ನ ಆಫ್ ಮಾಡಬೇಕು. ಇವೆರಡು ಆಫ್ ಇದ್ದಾಗ ಯಾವುದೇ ರೀತಿ ಸೌಂಡ್ ಮಾಡೋದಿಲ್ಲ, ವಾಯ್ಸ್ ಬರೋದಿಲ್ಲ. ಆಮೇಲೆ ಇದು ನಿಮ್ ಗಾಡಿ ಎಲ್ಲಾದ್ರೂ ಪಾರ್ಕ್ ಮಾಡಿ ಇಡ್ತೀರಾ, ನಿಮ್ಗೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿರಲ್ಲ. ಸೊ ನಿಮ್ ಗಾಡಿ ಯಾವ್ದು ಅಂತ ಹೇಳ್ಬಿಟ್ಟು ನೋಡ್ಬೇಕು ಅಂತಂದ್ರೆ ಈ ವಿಸಲ್ ಅಂತ ಹೇಳ್ಬಿಟ್ಟು ಬಟನ್ ಕಾಣಿಸ್ತಿದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಗಾಡಿ ಈ ತರ ಸೌಂಡ್ ಮಾಡುತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ ಗಾಡಿ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿ ನೀವು ಮುಂದೆ ಬಂದು ಕರೆಂಟ್ ಲೊಕೇಶನ್ ಅಂತ ಹೇಳ್ಬಿಟ್ಟಂತಿದೆ. ಮೇನ್ ಆಗಿ ಈ ಆಪ್ಷನ್ ಯಾರಿಗೂ ಗೊತ್ತಿಲ್ಲ. ಇದು ಈ ಆಪ್ಷನ್ ಬಂದು ನಿಮಗೆ ನ್ಯಾವಿಗೇಷನ್ಗೆ ಯೂಸ್ ಮಾಡೋಂಥ ಆಪ್ಷನ್ ಇದು. ಸೊ ಈ ಕರೆಂಟ್ ಲೊಕೇಶನ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ವೆಹಿಕಲ್ ಲೊಕೇಶನ್ ನ್ಯಾವಿಗೇಷನ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಆವಾಗ ನಿಮಗೆ ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ. ಈ ಗೂಗಲ್ ಮ್ಯಾಪ್ ಓಪನ್ ಆದಾಗ ಈಗ ಡೈರೆಕ್ಷನ್ಸ್ ಕೊಡ್ತೀನಿ. ನಮ್ಮ ಪ್ರೆಸೆಂಟ್ ಲೊಕೇಶನ್ ಇಂದ ಸೇ ಫಾರ್ ಎಕ್ಸಾಂಪಲ್ ಇವಾಗ ನಾನು ಅರಸೀಕೆರೆಯಲ್ಲಿ ಇದ್ದೀನಿ. ಇವಾಗ ನೆಕ್ಸ್ಟ್ ನಾನು ನಿಮಗೆ ಬೆಂಗಳೂರು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಇವಾಗ ನಮ್ಮ ಲೊಕೇಶನ್ ಇಂದ ಬ್ಯಾಂಗ್ಳೂರ್ವರೆಗೂ 178 ಕಿಲೋಮೀಟರ್ಸ್ ಇದೆ. ಇವಾಗ ಇಲ್ಲಿ ಲೊಕೇಶನ್ ತೋರಿಸ್ತಾ ಇದೆ. ಇದನ್ನ ಇವಾಗ ಸ್ಟಾರ್ಟ್ ಅಂತ ಕೊಡ್ತೀನಿ. ಸೊ ಇವಾಗ ಈ ಲೊಕೇಶನ್ ಮುಖಾಂತರದಿಂದ ಇವಾಗ ನೀವು ಸ್ಟಾರ್ಟ್ ಮಾಡಿ ಗಾಡಿ ಮುಂದಕ್ಕೆ ಓಡಿಸ್ತಾ ಹೋದಾಗ ಇಲ್ಲಿ ನಿಮ್ಗೆ ಇಲ್ಲೊಂದು ಆಪ್ಷನ್ಸ್ ಇದಾವೆ, ತೋರಿಸ್ತೀನಿ. ಒಂದು ನಿಮಿಷ ಗಾಡಿ ಆಫ್ ಮಾಡ್ತಾ ಇದ್ದೀನಿ.
ಇವಾಗ ಗಾಡಿ ಆನ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಯೂ ಟರ್ನ್ ಇದೆ, ಲೆಫ್ಟ್ ರೈಟ್ ಸ್ಟ್ರೈಟ್ ಟರ್ನ್ ಅಂತ ಬಿಡಂತ ತೋರಿಸುತ್ತೆ. ನಿಮಗೆ ಡೈರೆಕ್ಷನ್ಸ್ ತೋರ್ಸಾ ಹೋಗುತ್ತೆ. ಡೈರೆಕ್ಷನ್ ಸರ್ ಮೀನ್ಸ್ ಗಾಡಿ ಮೂವ್ ಆಗಬೇಕಲ್ಲ ತೋರಿಸಬೇಕು. ಹೌದು, ಗಾಡಿ ಮೂವ್ ಆದಾಗ ಸ್ವಲ್ಪ ಮೂವ್ ಆದಾಗ ಲೆಫ್ಟ್ ರೈಟ್ ಸ್ಟ್ರೈಟ್ ಯೂ ಟರ್ನ್ ಅಂತ ಎಲ್ಲ ತೋರಿಸುತ್ತೆ. ಸೊ ಇದು ನಿಮಗೆ ಈ ಆಪ್ಷನ್ ಬಂದು ನ್ಯಾವಿಗೇಷನ್ ಆಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಇನ್ನೊಂದು ಇವಾಗ ಗಾಡಿ ಫಾಲ್ಟ್ ಅಂತ ಬಿಟ್ಟಂತ ತೋರಿಸ್ತಾ ಇದೆ ಇಲ್ಲಿ ಕೆಳಗಡೆ. ಇದು ನಿಮಗೆ ಏನು ಫಾಲ್ಟ್ ಇದೆ ಅದನ್ನ ನಿಮಗೆ ತೋರಿಸುತ್ತೆ, ಗಾಡಿಯಲ್ಲಿ ಏನು ಫಾಲ್ಟ್ ಇದೆ ಅಂತ ಬಿಟ್ಟಂತ. ಇವಾಗ ಜಸ್ಟ್ ಸುಮ್ಮನೆ ಬ್ರೇಕ್ ಹಿಡಿದಿ ಸರ್, ಬ್ರೇಕ್ ಹಿಡಿದಿದ ಕೂಡಲೇ ನೋಡಿ ಬ್ರೇಕ್ದು ಲೈಟ್ ಆನ್ ಆಯಿತು, ಆಯ್ತಾ. ಸೊ ಬ್ರೇಕ್ದು ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಅಂದರೆ ನಿಮಗೆ ಇಲ್ಲಿ ತೋರಿಸುತ್ತೆ. ಅದೇ ರೀತಿ ಮೋಟ್ರದ್ದು ಕೂಡ ಪ್ರಾಬ್ಲಮ್ ಇತ್ತು ಅಂತಂದರೆ ಮೋಟ್ರ್ ತೋರಿಸುತ್ತೆ. ಕಂಟ್ರೋಲರ್ದು ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಕಂಟ್ರೋಲರ್ ತೋರಿಸುತ್ತೆ. ಇ ಸಿ ಯುದು ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಇ ಸಿ ಯು ತೋರಿಸುತ್ತೆ. ಸೊ ಇದನ್ನು ಇನ್ನು ಗಾಡಿ ಆನ್ ಮತ್ತು ಆಫ್ ಇಲ್ಲಿ ನಿಮಗೆ 100% ಬ್ಯಾಟ್ರಿ ಅಂತ ತೋರಿಸ್ತಾ ಇದೆ. ಬ್ಯಾಟ್ರಿ ನಿಮಗೆ ಎಷ್ಟಿದೆ ಅಂತಲೂ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಗಾಡಿ ಆನ್ ಆ್ಯಂಡ್ ಆಫ್ ಮಾಡ್ಬೋದು ಇದರೊಳಗಡೆ. ಸೊ ಈ ಕ್ಲೋಸ್ ಬಟನ್ ಪ್ರೆಸ್ ಮಾಡಿದ್ರೆ, ಒಂದು ನಿಮಿಷ, ನಾನು ಇದು ಫಸ್ಟ್ ಇವಾಗ ಗಾಡಿ ಆಫ್ ಮಾಡ್ತೀನಿ. ಕೀಯಲ್ಲಿ ಆನ್ ಮಾಡಿದ್ದು, ಕೀಯಲ್ಲಿ ಆನ್ ಮಾಡಿದ್ದಾಗ ಕೀಯಲ್ಲೇ ಆಫ್ ಮಾಡಬೇಕು. ಇವಾಗ ಗಾಡಿ ಆಫ್ ಆಗಿದೆ. ಇವಾಗ ನಾನು ಆ್ಯಪ್ ಮುಖಾಂತರದಿಂದ ಆನ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿದಾಗ ವಿತೌಟ್ ಕೀನೇ ಇಲ್ಲ, ಬರೀ ಮೊಬೈಲಿಂದಾನೇ ಆನ್ ಮಾಡಿದ್ದು, ಬ್ಲೂಟೂತ್ ಕನೆಕ್ಟ್ ಆಗಿರುತ್ತೆ. ಸೊ ಇದೇ ರೀತಿ ಇವಾಗ ಆಫ್ ಮಾಡ್ತೀನಿ. ಕ್ಲೋಸ್ ಮಾಡಿದಾಗ ನಿಮಗೆ ಗಾಡಿ ಕ್ಲೋಸ್ ಆಗುತ್ತೆ. ಈ ಆಪ್ಷನ್ ಸದ್ಯಕ್ಕೆ ಓಲಾದಲ್ಲಿ ಒಂದೇ ನೋಡೋದು ನಾವು. ಹೌದು ಸರ್, ಬಟ್ ಇಷ್ಟು ಕಡಿಮೆ ಪ್ರೈಸ್ಗೆ, ಇಷ್ಟು ಕಡಿಮೆ ಬೆಲೆಗೆ ವೇಣು ಮೋಟರ್ಸ್ ಅವರು ಇಷ್ಟೊಂದೆಲ್ಲ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಹೆಂಗ್ ಗೊತ್ತಾಯ್ತು ನಿಮ್ಗೆ ವೇಣು ಮೋಟರ್ಸ್ ಗಾಡಿ ಬಗ್ಗೆ? ನಿಮ್ದು ಯೂಟ್ಯೂಬ್ ಚಾನಲ್ ಇಂದ ನೋಡಿದೆ. ಸತೀಶ್ ಸರ್ ಹತ್ರ ಇನ್ಫಾರ್ಮ್ ಮಾಡೋದಕ್ಕೆ ಅರ್ಸಿಕೆರೆಯಲ್ಲಿ ಓಪನ್ ಆಗ್ತಿದೆ, ಬಂದ್ ನೋಡಿ ಅಂತ ಅಂದಿದ್ದಕ್ಕೆ ಬಂದಿದೀವಿ. ಟೆಸ್ಟ್ ಡ್ರೈವ್ ನೋಡ್ತೀವಿ, ಒಂದ್ಸರಿ ಟ್ರಯಲ್ ನೋಡ್ತೀವಿ, ಬಂದ್ ಮಾಡಿ. ಯಾರಿಗೆ ಗಾಡಿ ತಗೋತಾರದ್ ನೀವು? ಇದು ಅಪ್ಪಂಗೆ, ಡ್ಯಾಡಿಗೆ ಲೋಕಲ್ ಓಡಾಡ್ಲಿಕ್ಕೆ. ಲೋಕಲ್ ಓಡಾಡಿದ್ವಿ. ಮುಂಚೆ ಇದಕ್ಕಿಂತ ಮುಂಚೆ ಎಲೆಕ್ಟ್ರಿಕ್ ಗಾಡಿಗಳು ಓಡಿಸಿದ್ರೆ ಓಡಿಸಿದ್ವಿ. ಯಾವ್ಯಾವ ಗಾಡಿ ಓಡಿಸಿದ್ರೆ? ಓಲಾ ಇದೆ ನಮ್ಮ ಮನೇಲಿ ಮೊದ್ಲೇನೆ. ಇದು ಇರ್ಲಿ ಅಂತ ಎಮರ್ಜೆನ್ಸಿ ಇಲ್ಲೆಲ್ಲ ಓಡಾಡಕ್ಕೆ ಟೌನ್ ಸೈಡ್, ಅಂದ್ರೆ ಕಡಿಮೆ ಬಜೆಟ್ ಸಿಗುತ್ತೆ, ಕಮ್ಮಿ ಬಜೆಟ್ ಅಲ್ಲಿ ಸಿಗುತ್ತೆ ಅಂತ ನಾವು ತಗೋತಿರೋದು. ಚೆನ್ನಾಗಿದೆ, ಕಂಫರ್ಟಬಲ್ ಇದೆ, ಸಸ್ಪೆನ್ಷನ್ ಎಲ್ಲ ಸಖತ್ತಾಗಿದೆ ಗಾಡಿ. ಲೋ ಬಜೆಟ್ ಸಿಗ್ತಿರೋದೇ ಹೆಚ್ಚು ನಮಗೆ, ಅದಕ್ಕೋಸ್ಕರ ಇದು ಬೆಟರ್. ಡಿಸೈಡ್ ಮಾಡ್ಬೇಕಾ? ಇಲ್ಲ ತಗೋತಾ ಇದೀವಿ, ಡಿಸೈಡ್ ಮಾಡೇ ಬಂದಿರೋದು ಇಲ್ಲಿಗೆ. ಚೆನ್ನಾಗಿದೆ. ಅಮ್ಮ ನಿಮ್ಗೆ ಏನ್ ಅನ್ಸ್ತು? ನಮ್ಗೆ ಇಷ್ಟ ಆಗಿ ತುಮಕೂರಲ್ಲಿ ನೋಡಿ, ಯೂಟ್ಯೂಬ್ ಅಲ್ಲಿ ನೋಡಿ ಇದ್ ಮಾಡಿದ್ವಿ. ಆಮೇಲೆ ಇಲ್ಲೊಂದು ಹೊಸ ಆಗ್ತಾ ಇದೆ ಅಂದಾಗ ಆನ್ಸನ್ಗೆ ನಿಯರ್ ಅಲ್ಲ, ಅದಕ್ಕೋಸ್ಕರ ಅಂತಲೇ ಇದ್ ಮಾಡಿ ಯೂಟ್ಯೂಬ್ ಅಲ್ಲೇನೆ. ಆಮೇಲೆ ನಾವು ಗಾಡಿ ಸರ್ಚ್ ಮಾಡ್ತಿದ್ವಿ, ಅಂದ್ರೆ ವಿತೌಟ್ ರಿಜಿಸ್ಟ್ರೇಷನ್ ಬೇಕು ಅಂತ, ಲೋ ಸ್ಪೀಡ್ ವೆಹಿಕಲ್ ಬೇಕಿತ್ತು ಅಂತ. ಆಮೇಲೆ ಇದು ವೇಣು ಗೊತ್ತಾಯ್ತು, ಇದು ಸ್ಪೀಡ್ ಚೆನ್ನಾಗಿದೆ, ಆಮೇಲೆ ಮೈಲೇಜ್ ಚೆನ್ನಾಗಿದೆ, ವೆಹಿಕಲ್ ಚೆನ್ನಾಗಿದೆ ಅಂತ ಅಂದ್ರು. ಮೊನ್ನೆ ತುಮಕೂರಿಂದ ತಿಪ್ಟೂರ್ಗೆ ಒಬ್ರು ರೈಡಿಂಗ್ ಬಂದ್ರು, ಹೆಚ್ಚು ಕಮ್ಮಿ 80-85 ಕಿಲೋಮೀಟರ್ ಅಂತ ಹೇಳಿದ್ರು. ತುಮಕೂರಿಂದ ತಿಪ್ಟೂರು. ಅದನ್ನ ನೋಡಿ ಗಾಡಿ ತಗೋಬೇಕು ಅನ್ನಿಸ್ತು. ಅವ್ರು ಏನ್ ಹೇಳಿದ್ರು ಸರ್, ಎಷ್ಟು ಕಿಲೋಮೀಟರ್ ರೇಂಜ್ ಬರುತ್ತೆ ಅಂತ ಹೇಳಿದ್ರು? 90-95 ಬಂದಿದೆ ಅಂದ್ರು. ಅವ್ರಿಗೆ ಪ್ರಾಕ್ಟಿಕಲಿ ಬಂದಿದೆ. ಅದನ್ನ ನೋಡ್ಕೊಂಡೆ ಇದನ್ನ ತಗೊಂತ ಇದ್ದಾರೆ. ಓಕೆ, ಅಂದ್ರೆ ಏನ್ ಪರ್ಪಸ್ಗೆ? ಅಂದ್ರೆ ನೀವಾ ಅಥವಾ ನಿಮ್ಮ ಮನೆಯವ್ರ ಲೇಡೀಸ್ ಓಡಕ್ಕೂ ಆಗುತ್ತೆ, ನಮಗೂ ಆಗುತ್ತೆ ಲೋಕಲ್ ಓಡಾಡಕ್ಕೆ. ಪ್ರಾಪರ್ ನಿಮ್ದು ಎಲ್ಲಿ ಸರ್? ತಿಪ್ಟೂರು ಲೋಕಲ್ ಅಲ್ಲೇನಾ ಸರ್? ಈಗ ನೀವು ಬೇರೆ ಗಾಡಿಗಳು ನೋಡಿರ್ತೀರಾ? ನೋಡಿದ್ವಿ ಅಂತ. ಅದು ರೇಟು ಇದಕ್ಕೆ ಹೋಲಿಸಿದ್ರೆ ಕಂಪೇರ್ ಮಾಡಿದ್ರೆ ಒಂದು 20,000 ಜಾಸ್ತಿ ಇದೆ. ಇದು ರೇಟು ಕಡಿಮೆ ಇದೆ, ನೋಡಕ್ಕೂ ಕ್ವಾಲಿಟಿ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಾಗರಾಜ್. ಥ್ಯಾಂಕ್ ಯು ಸರ್. ನಾವು ದಾವಣಗೆರೆಯಿಂದ ಬಂದಿರೋದು. ಅದೇ ಇದು ಯೂಟ್ಯೂಬ್ನಾಗ ನೋಡಿ ಇದು ಮಾಡ್ಕೊಂಡ್ ಬಂದಿ. ಹಂಗಾಗಿ ಇಲ್ಲೇ ಓಪನಿಂಗ್ ಐತಿ ಅಂದ್ರ ಶೋರೂಮ್, ನಾವು ತುಮಕೂರಿಗೆ ಹೊಂಟಿದ್ವಿ ದಾವಣಗೆರೆಯಿಂದ. ಇಲ್ಲೇ ಓಪನಿಂಗ್ ಐತಿ ಅಂತ ಅಂದ್ರು, ಹಂಗಾಗಿ ನೋಡ್ಕೊಂಡ್ ಹೋಗೋಣ ಅಂತ. ಸೊ ನಮ್ದೇ ಪಬ್ಲಿಕ್ ಚಾಯ್ಸ್ ನೋಡ್ಕೊಂಡ್ ಬಂದ. ನಿಮ್ದೇ ಚಾನಲ್. ಓಕೆ, ಸೊ ನೀವು ಟೆಸ್ಟ್ ಡ್ರೈವ್ ಮಾಡಿದ್ರಲ್ಲ ಈಗ, ಸೊ ಹೆಂಗ ಫೀಲ್ ಹೆಂಗಿದೆ? ಚೆನ್ನಾಗೈತೆ. ಓಕೆ, ತೊಂದ್ರೆ ಇಲ್ಲ, ಓಡಿಸ್ಬೋದು, ಚೆನ್ನಾಗೈತೆ. ಬ್ಯಾಟ್ರಿ ಹೇಗಿರುತ್ತೆ, ಇದರ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ರು. ಸೊ ಬ್ಯಾಟ್ರಿ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಇದು ಗ್ರಾಫೆನ್ ಜೆಲ್ ಬ್ಯಾಟ್ರಿ. ಸೊ ಇದು ನಿಮಗೆ ಆಲ್ಮೋಸ್ಟ್ ಆಲ್ ನಿಮಗೆ 1200 ಸೈಕಲ್ಸ್ ವರ್ಗು ವರ್ಕ್ ಆಗುತ್ತೆ. ನಾವು ನಿಮಗೆ 1 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದೀವಿ. 1 ವರ್ಷ ವ್ಯಾರಂಟಿ ಅಲ್ದಲೇ ಈ ಬ್ಯಾಟ್ರಿ ಬಂದು 3 ವರ್ಷ ಲೈಫ್ ಟೈಮ್ ಇರುತ್ತೆ. 3 ವರ್ಷ ಲೈಫ್ ಟೈಮ್ ಹೇಗೆ ಅಂತ ಅಂದ್ರೆ 1200 ಸೈಕಲ್ಸ್ ಅಷ್ಟು ಲೈಫ್ ಇರುತ್ತೆ. 1200 ಸೈಕಲ್ಸ್ ಅಂತ ಅಂದ್ರೆ ಒಂದು ಸೈಕಲ್ ಅಂತ ಅಂದ್ರೆ ಒಂದು ಸತಿ ಚಾರ್ಜ್ ಮಾಡಿ ಒಂದು ಸತಿ ಡಿಸ್ಚಾರ್ಜ್ ಮಾಡೋದನ್ನ ಒಂದು ಸೈಕಲ್ ಅಂತ ಬಿಡಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದೇ ರೀತಿ 1200 ಸೈಕಲ್ಸ್ ಅಂತ ಅಂದ್ರೆ ದಿನಕ್ಕೆ ಒಂದು ಸತಿ ಚಾರ್ಜ್ ಮಾಡ್ತೀವಿ ಅಂತಂದ್ರೂ ಕೂಡ ನಿಮಗೆ ಆಲ್ಮೋಸ್ಟ್ ಆಲ್ ನಿಮಗೆ
3 ವರ್ಷದವರೆಗೂ ನೀವು ಈ ಬ್ಯಾಟ್ರಿ ಬಳಕೆ ಬರುತ್ತೆ. ಸೊ ಹಾಗಾಗಿ ನಿಮಗೆ ಈ ಬ್ಯಾಟ್ರಿ ಬಗ್ಗೆ ಇನ್ನೊಂದೇನಂತ ಅಂದ್ರೆ ಬೇರೆ ಬ್ಯಾಟ್ರಿಗಳೆಲ್ಲ ಫೈರ್ ಆಗೋ ಚಾನ್ಸಸ್ ಇರ್ತವೆ. ನೀವು ಎಷ್ಟೊಂದು ಕಡೆ ನೋಡಿದಿರ ಈಗ. ಸೊ ಫೈರ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಈ ಬ್ಯಾಟ್ರಿ ಬಂದು ಕಾಸ್ಟ್ ಎಫೆಕ್ಟಿವ್, ಕಡಿಮೆ ಕಾಸ್ಟು, ಜೊತೆಗೆ ನಿಮಗೆ ಫೈರ್ ಪ್ರೂಫ್. ಸೊ ಹಾಗಾಗಿ ನಿಮಗೆ ಇದು ಬೆಂಕಿ ಹತ್ತಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಬ್ಯಾಟ್ರಿ ಈ ರೀತಿ ಊದುತ್ತೆ, ಈ ತರ ಹಿಂಗ್ ಊದುತ್ತೆ ಹೊರತು ಆದ್ರೆ ಈ ಬ್ಯಾಟ್ರಿ ಮಾತ್ರ ಬರ್ಸ್ಟ್ ಆಗಲ್ಲ. ಮತ್ತೆ ಇದರೊಳಗಿರೋ ಒಳಗಡೆ ಇರೋ ಸಬ್ಸ್ಟೆನ್ಸ್ ಕೂಡ ಫೈರ್ ಕ್ಯಾಚ್ ಆಗಲ್ಲ. ಅದು ಈಚೆ ಬರೋದು ಇಲ್ಲ. ಫಸ್ಟ್ ಆಫ್ ಆಲ್ ಬಂದು ಕೂಡ ನಿಮಗೆ ಅದು ಬೆಂಕಿಗೆ ಹತ್ತಲ್ಲ. ಸೊ ಹಾಗಾಗಿ ವೇಣು ಮೋಟಾರ್ಸ್ ರವರ ಮೇನ್ ಉದ್ದೇಶ ಏನು ಅಂತ ಅಂದ್ರೆ ಕಸ್ಟಮರ್ ಸೇಫ್ಟಿ, ಮತ್ತೆ ಅದ್ರ ಜೊತೆಗೆ ಟೆಕ್ನಾಲಜಿನೂ ಕೂಡ ಅದೇ ತರನೇ ಕೊಡ್ತಾ ಇದ್ದಾರೆ. ಗೊತ್ತಿರೋ ಹಾಗೆ ಅವರನ್ನ ಎಕ್ಸ್ಪ್ಲೇನ್ ಮಾಡಿದಾಗೆ ಬ್ಲೂಟೂತ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀನಿ. ಸೊ ಈ ತರ ಎಲ್ಲ ಫೀಚರ್ಸ್ ಕೊಡ್ತಾ ಇದ್ದಾರೆ, ಜೊತೆಗೆ ಸೇಫ್ಟಿ ಕೂಡ ಕೊಟ್ಟಿದ್ದಾರೆ. ಈ ಬ್ಯಾಟ್ರಿ ಅಂತೂ ಫೈರ್ ಪ್ರೂಫ್, 100% ಫೈರ್ ಪ್ರೂಫ್ ಬ್ಯಾಟ್ರಿಗಳು ಇವೆಲ್ಲ ಬೆಂಕಿ ಹತ್ತೋದು ಇಲ್ಲ. ಈ ಬ್ಯಾಟ್ರಿ ಬಂದು 1918 ನಡೆದಿದ್ದು. ಓನ್ಲಿ ಇದೇನಂತ ಅಂದ್ರೆ ಚಾರ್ಜಿಂಗ್ ಟೈಮ್ ಒಂದು ಸ್ವಲ್ಪ ಜಾಸ್ತಿ ತಾಣೋದ್ರಿಂದ ಇದನ್ನ ಬರ್ತಾ 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 ರೆಡ್ಯೂಸ್ ಆಗ್ತಾ ಹೋಗ್ತು. ನಿಮ್ಗೆ ಗೊತ್ತಿರೋ ಹಂಗೆ ಹಳೆ ಕಾಲದಲ್ಲಿ ನೋಕಿಯಾ ಮೊಬೈಲ್ಗಳು ಬ್ಯಾಟ್ರಿಗಳು ಬರ್ತಿತ್ತು, ಅದೇ ಸಬ್ಸ್ಟೆನ್ಸ್ ಇದನ್ನು ಕೂಡ. ಆ ನೋಕಿಯಾ ಬ್ಯಾಟ್ರಿಗಳು ಬಂದು ನಿಮಗೆ ಆ ಬ್ಯಾಟ್ರಿಗಳು ಊದ್ತಿತ್ತೆ ಹೊರತು ಅದು ನಿಮಗೆ ಬರ್ಸ್ಟ್ ಆಗ್ತಿರ್ಲಿಲ್ಲ ಯಾವತ್ತೂ. ಇವ್ರು ನಮ್ಮ ಮಿಸಸ್ ಅವರು, ಆಮೇಲೆ ಇವ್ರು ನಮ್ಮ ತಾಯಿಯವರು ಬ್ಯಾಂಗ್ಳೂರ್ ಶೋರೂಮ್ ಬ್ಯಾಟ್ರಾಯನ್ಪುರದಲ್ಲಿ ಇರ್ತಾರೆ. ಇವ್ರು ಬಂದು ಲತೇಶ್ ಅಂತ. ಇವಾಗ ಅರಸೀಕೆರೆಯಲ್ಲಿ ನೋಡ್ಕೊತಾ ಇರ್ತಾರೆ. ಜೊತೆಗೆ ನಾನು ಕೂಡ ಇರ್ತೀನಿ ಅರಸೀಕೆರೆಯಲ್ಲಿ. ನಾನು ಬಂದು ಹೋಗೋದು ಮಾಡ್ತಾ ಇರ್ತೀನಿ. ಬೆಂಗಳೂರಲ್ಲೂ ಕೂಡ ನಾನು ಬಂದು ಹೋಗೋದು ಮಾಡ್ತಾ ಇರ್ತೀನಿ. ಸೊ ಇವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು. ಸೊ ಮೊದಲನೇ ಶೋರೂಮು ತುಮಕೂರು ಶೋರೂಮ್ ಆದಂಥ ಅಲ್ಲಿ ನಾನು ಯಾವಾಗಲೂ ಇರ್ತೀನಿ. ಇನ್ನು ಬ್ಯಾಂಗ್ಳೂರು ಶೋರೂಮು ನಮ್ಮ ತಾಯಿಯವ್ರ ಹತ್ರ ನಾನು ಆಗಾಗ ಹೋಗಿ ಬರ್ತಾ ಇರ್ತೀನಿ. ಅದೇ ರೀತಿನೇ ಅರಸೀಕೆರೆಗೂ ಕೂಡ ನಾನು ಅವ್ರಿಗೂ ಜೊತೆಗೆ ಇದ್ಕೊಂಡು ಸಪೋರ್ಟ್ ಮಾಡ್ತಾ ಇರ್ತೀನಿ. ಇವರು ಅಮಿತ್ ಅಂತ ಹೇಳಿ ಹಾಸನಿಂದ ಬಂದಿದ್ದಾರೆ. ಇವತ್ತು ಓಪನಿಂಗ್ ದಿನನೇ ತಗೊಂಡ್ಬೇಕು ನಮ್ಮ ಅರಸೀಕೆರೆ ಬ್ರಾಂಚ್ ಅಲ್ಲಿ ಅಂತ ಅಂದ್ಬಿಟ್ಟು ತುಂಬಾ ದಿನದಿಂದ ಫೋನ್ ಮಾಡಿ ಬೆಂಗಳೂರು ಬರ್ತೀವಿ ಅಂದ್ರು, ಬೇಡ ಇಲ್ಲೇ ಅರಸೀಕೆರೆ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ, ಅದರಿಂದ ಇಲ್ಲೇ ಬಂದು ತಗೊಳ್ಳಿ ಅಂತ ಹೇಳಿದ್ದಕ್ಕೆ ಫಸ್ಟ್ ಡೇನೆ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಬ್ಲೂ ಕಲರ್ ಇಷ್ಟ ಆಗಿದೆ, ಕೊಡ್ತಾ ಇದ್ದೀವಿ ಸರ್. ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಲಿ. ಕಾಂಗ್ರಾಟ್ಸ್. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.